ಉಡುಪಿ ನಗರದ ಸಿಟಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿ 14 ಅಂಗಡಿಗಳು ಸುಟ್ಟು ಕರಕಲಾಗಿದೆ. ಕಡು ಬೇಸಿಗೆಯಲ್ಲಿ ಪ್ರತಿದಿನ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ನಿರ್ವಹಿಸುವುದಕ್ಕೆ ಉಡುಪಿಯಲ್ಲಿ ಜಲವಾಹನಗಳೇ ಇಲ್ಲ. 3 ಕೋಟಿಗೂ ಅಧಿಕ ನಷ್ಟ ಸಂಭವಿಸಿರೋ ಈ ದುರಂತಕ್ಕೆ ಯಾರು ಹೊಣೆ? ಉಡುಪಿ ಜಿಲ್ಲೆಯ ಅಗ್ನಿಶಾಮಕ ವಿಭಾಗದ ಅವ್ಯವಸ್ಥೆಗಳ ಬಗ್ಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲು ಅಂಗಡಿಗಳು ಸುಟ್ಟು ಕರಕಲಾಯಿತು. ಉಡುಪಿ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಆದಂತಹ ಅಗ್ನಿ ದುರಂತ ಇದು. 14 ಅಂಗಡಿ ಈ ದುರಂತದಲ್ಲಿ ಸುಟ್ಟು ಕರಕಲಾಯಿತು. ಕೋಟ್ಯಾಂತರ ರೂಪಾಯಿ ಈ ಅಗ್ನಿ ದುರಂತದಲ್ಲಿ ನಷ್ಟ ಆಗಿದೆ. ಯಾರು ಹೊಣೆ ಇದಕ್ಕೆ? ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ಅಗ್ನಿಶಾಮಕ ವಿಭಾಗದ ಅವ್ಯವಸ್ಥೆಗಳ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ನಡೆಸಿರೋ ವಾಕ್ ಥ್ರೂ ಇಲ್ಲಿದೆ. ಉಡುಪಿಯಲ್ಲಿ ಬಿಸಿಲಿನ ಜಳ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲಿನ ಜಳದ ನಡುವೆ ಅಗ್ನಿ ಅವಘಡಗಳು ಆಗುವಂಥದ್ದು ಕೂಡ ಅತಿ ಹೆಚ್ಚು ಅನ್ನುವಂಥದ್ದು. ಉಡುಪಿಯಲ್ಲಿ ನಗರದ ಹೃದಯ ಭಾಗದಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ಉಡುಪಿ ಜಿಲ್ಲೆಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳ್ಬೋದು. ಸುಮಾರು 7 ಅಂಗಡಿಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಾವಿಲ್ಲಿ ಅನೇಕ ವಿಚಾರಗಳು, ಅನೇಕ ಲೋಪದೋಷಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಮುಖ್ಯವಾಗಿ ಅಗ್ನಿಶಾಮಕ ವಿಭಾಗ ಏನಿದೆ ಅಲ್ಲಿ ವಾಹನದ ಕೊರತೆಯ ಬಗ್ಗೆ ಅನೇಕ ಬಾರಿ ಎಚ್ಚರಿಸಿದರೂ ಕೂಡ ಸರ್ಕಾರ ಅದರ ಬಗ್ಗೆ ಗಮನವನ್ನು ಕೊಟ್ಟಿಲ್ಲ. ನಿನ್ನೆ ಅವಘಡ ಸಂಭವಿಸಿದ ಸುಮಾರು 1 ಗಂಟೆ, ಮುಕ್ಕಾಲರಿಂದ 1 ಗಂಟೆಯ ನಂತರ ವಾಹನ ಬಂದಿರುವುದೇ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಅನ್ನುವಂಥದ್ದು. ಮೊದಲಿಗೆ ನಾವೀಗೇನು ಕಟ್ಟಡ ನೋಡ್ತಾ ಇದ್ದೇವೆ, ಕಟ್ಟಡದ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಳ್ತದೆ. ಆ ನಂತರದಲ್ಲಿ ಅದು ಸ್ಪ್ರೆಡ್ ಆಗ್ತಾ, ಅಂದರೆ ಮುಖ್ಯವಾಗಿ ಇಲ್ಲಿ ಹೆಚ್ಚು ಪ್ಲಾಸ್ಟಿಕ್ ಐಟಮ್ಸ್, ಎಲೆಕ್ಟ್ರಾನಿಕ್ ಐಟಮ್ಸೇ ಹೆಚ್ಚು ಇದ್ದಂಥದ್ದು. ಸೊ ಆ ಬೆಂಕಿ ಹಬ್ಬುತ್ತಾ ಹೋಗಿ ಸುಮಾರು 7 ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿರುವಂಥದ್ದನ್ನು ನೀವು ನೋಡ್ಬೋದು. 2 ಭಾಗದಲ್ಲಿ, ಅಂದರೆ ಕೆಳ ಅಂತಸ್ತು ಮತ್ತು ಮೇಲಿನ ಅಂತಸ್ತು, 2 ಭಾಗದಲ್ಲಿ ಸುಮಾರು 7 ಅಂಗಡಿಗಳು ಸಂಪೂರ್ಣ ಸುಟ್ಟು ಕರಕಲಾದಂತಹ ದೃಶ್ಯ. ಅಗ್ನಿಶಾಮಕ ವಿಭಾಗಕ್ಕೆ ಕರೆ ಮಾಡಿದರೆ ಸುಮಾರು 3/4 ಗಂಟೆ ತಡವಾಗಿ ಅವರು ಬಂದಿದ್ದಾರೆ. ಸಕಾಲದವರು ಅವರು ಬಂದಿದ್ದೇ ಆಗಿದ್ದರೆ ಕೇವಲ 1 ಅಂಗಡಿಗೆ ಈ ಬೆಂಕಿಯ ತೀವ್ರತೆ ಸೀಮಿತವಾಗಿ ಉಳಿತಾ ಇತ್ತು. ಆದರೆ ಸುಮಾರು 4-5 ಗಂಟೆಗಳ ಕಾರ್ಯಾಚರಣೆ ನಡೆಸಿದರೂ ಕೂಡ ಈ 7 ಅಂಗಡಿಗಳನ್ನು, ಇಲ್ಲಿರುವ ಸಾಮಾನುಗಳನ್ನು, ಸರಂಜಾಮುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ. ಈ ಸೆಕೆಗಾಲದಲ್ಲಿ ಪ್ರತಿದಿನ ಅಗ್ನಿ ಅವಘಡಗಳು ಆಗ್ತಾನೇ ಇರ್ತದೆ. ನಾವು ಪ್ರತಿದಿನ ಅಗ್ನಿಶಾಮಕ ವಾಹನದ ಓಡಾಟವನ್ನು ಜಿಲ್ಲೆಯ ಮೂಲೆ ಮೂಲೆಗೆ ಹೋಗುವುದನ್ನು ನಾವು ನೋಡ್ತೇವೆ. ಉಡುಪಿ ಜಿಲ್ಲೆಯಲ್ಲಿ 5 ಠಾಣೆಗಳಿವೆ. ಭಾಳ ಮುಖ್ಯವಾಗಿ ಏನಂದರೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಇರುವಂತಹ ಈ ವಾಹನಗಳೇನಿವೆ, ಜಲ ಸರಬರಾಜು ಮಾಡುವಂಥ ವಾಹನ ಏನಿದೆ ಅದರ FC ಮುಗಿದಿದೆ, ಅಂದರೆ ಅವಧಿ ಮುಗಿದಿದೆ. ಅವಧಿ ಮುಗಿದ ವಾಹನಗಳೇ ಇರುವುದರಿಂದ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಅವಘಡಗಳಾದರೆ ಇನ್ನೊಂದು ಮೂಲೆಯಿಂದ ವಾಹನ ಬರಬೇಕಾಗುತ್ತೆ. ಉಡುಪಿಯಲ್ಲಿ ಏನಾದರೂ ಆಯಿತು ಅಂದರೆ ಉಡುಪಿಯಲ್ಲಿರುವಂಥದ್ದು ಒಂದೇ ವಾಹನ. ಸೊ ಅವಘಡವನ್ನು ನಿಯಂತ್ರಿಸಬೇಕು ಅಂದರೆ ಪಕ್ಕದ ಮಂಗಳೂರಿನಿಂದ ವಾಹನವನ್ನು ತರಿಸ್ಕೊಳ್ಬೇಕಾಗ್ತದೆ, ಕುಂದಾಪುರದಿಂದ ತರಿಸ್ಕೊಳ್ಬೇಕಾಗ್ತದೆ, ಕಾರ್ಕಳದಿಂದ ತರಿಸ್ಕೊಳ್ಬೇಕಾಗ್ತದೆ. ಬೆಂಕಿ ಅವಘಡಗಳು ಯಾವತ್ತೂ ಕೂಡ ಯಾರನ್ನೂ ಕೂಡ ಕಾಯುವುದಿಲ್ಲ. ಸೊ ಇಲ್ಲಿರುವ ವಾಹನಗಳ ಅವಧಿ ಎಲ್ಲವೂ ಮೀರಿರುವುದರಿಂದ ಹೊಸ ವಾಹನದ ಬೇಡಿಕೆಯನ್ನು ಇಟ್ಟು ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ನಿನ್ನೆಯ ದುರಂತದಿಂದ ಬಹಳ ಎಚ್ಚರಿಕೆಯ ಕರೆಗಂಟೆ ಇದು ಅಂತ ಹೇಳಬೇಕು. ಈಗ ನಾವು ಕಟ್ಟಡವನ್ನು ನೋಡ್ಬೋದು. ಇಂಥ ಆಯಕಟ್ಟಿನ ಕಟ್ಟಡಗಳು ಉಡುಪಿ ನಗರದ ಭಾಗದಲ್ಲಿ ಸಾಕಷ್ಟು ಇವೆ. ಸೊ ಈ ರೀತಿಯ ಅವಘಡಗಳು ಪದೇ ಪದೇ ಈ ಒಂದು ಬೇಸಿಗೆಯ ಕಾಲದಲ್ಲಿ ಆಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ಇನ್ನಾದರೂ ಕೂಡ ಸರ್ಕಾರ ಗಮನ ಕೊಟ್ಟು ಏನು ಬೇಡಿಕೆ ಇದೆ, ವಾಹನಗಳಿಗೆ ಬೇಡಿಕೆ ಇದೆ, ಅದನ್ನು ಆದಷ್ಟು ಬೇಗ ಪೂರೈಸಬೇಕಾಗಿದೆ. ಅದರ ಜೊತೆಗೆ ಮಣಿಪಾಲದಲ್ಲಿ ಹೆಚ್ಚುವರಿ ಠಾಣೆ ಬೇಕು ಅನ್ನುವಂಥ ಒತ್ತಾಯಗಳು ಏನು ಕೇಳಿ ಬರ್ತಾ ಇದೆ, ಅದರ ಬಗ್ಗೆಯೂ ಕೂಡ ಗಮನ ಕೊಡಬೇಕು. ಮಲ್ಪೆ ಠಾಣೆಯ ಬಗ್ಗೆ ಅಲ್ಲಿನ ಹೆಚ್ಚಿನ ವಾಹನಗಳ ಅಗತ್ಯ ಇದೆ ಅನ್ನುವಂಥ ಬೇಡಿಕೆ ಇದೆ, ಅದಕ್ಕೂ ಕೂಡ ಗಮನ ಕೊಡಬೇಕಾಗಿದೆ. ಬ್ರಹ್ಮಾವರಕ್ಕೂ ಕೂಡ ಠಾಣೆ ಮಂಜೂರಾಗಿದೆ, ಅಲ್ಲೂ ಕೂಡ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಉಡುಪಿಯಿಂದ ಕ್ಯಾಮರಾಮನ್ ನರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.